ಡ್ರೋನ್ ಪ್ರತಾಪ್ ಗೆಲ್ತಾರೆ, ಚೆನ್ನಾಗಿ ಆಡ್ತಿದ್ದಾರೆ, ಕ್ವಾಲಿಟಿ ಏನು ಮಾಡ್ಕೊಂಡಿಲ್ಲ. ಆಮೇಲೆ ಸುದೀಪ್ ಸರ್ ಚೆನ್ನಾಗಿ ನಡೆಸ್ಕೊಡ್ತಾವ್ರೆ. ಅವನ ಡ್ರೋನ್ ಪ್ರತಾಪ್ ಗೆಲ್ಲೋದು. ಡ್ರೋನ್ ಪ್ರತಾಪ್ ಅವ್ರಿಗೆ ಗುರುಜಿ ಅವರು ನಿನ್ನ ತಂದೆ ತಾಯಿ ಜೊತೆ ಹೋಗ್ಬೇಡ ಅಂತೇಳಿ ಸ್ಟೇಟ್ಮೆಂಟ್ ಕೊಟ್ರಲ್ಲ, ನೋಡಿದ್ರೆ ಇವತ್ತಿನ ಎಪಿಸೋಡು? ಇವತ್ತೇನು ನೋಡಿಲ್ಲ, ಆದ್ರೂ ಅವರು ಅವಾಗೇನ ಇದಾಗಿತ್ತಲ್ಲ, ಡ್ರೋನಿಂದ ಪ್ರಾಬ್ಲಮ್ ಆಗಿದ್ರಿಂದ ಅವ್ರು ಹೋಗಿದ್ರು. ತಂದೆ ತಾಯಿ ಬಿಟ್ಟು ಹೋಗಿದ್ರೆ ಈಗ ಒಂದಾಗಿದ್ದಾರೆ. ಮತ್ತು ಜ್ಯೋತಿಷ್ ಅವರು ಇವತ್ತು ಬಂದಿದ್ದಾರೆ. ಮತ್ತೆ ನೀನು ತಂದೆ ತಾಯಿ ಜೊತೆ ಹೋಗ್ಬೇಡ, ದೂರ ಇರು, ಆ ಥರ ಜ್ಯೋತಿಷ್ಯ ಇದೆ, ನಿನ್ನ ಗಂಡಾಂತರ ಇದೆ ಅಂತ ಹೇಳಿದ್ರು. ದೂರ ಇದ್ರೆ ನೀವು ಚೆನ್ನಾಗಿರ್ತೀಯ ಅಂತ ಹೇಳಿದಾರೆ. ಅದು ನೋಡಿಲ್ಲ ನಾನು. ಒಂದು ತಂದೆ ತಾಯಿ ದೂರನ ಮಾಡುವಂತ ಜ್ಯೋತಿಷ್ಯ ಬೇಕಾ ಅಂತ? ಅದು ಬೇಡ, ಅದು ಸುಮ್ಮನೆ ಎಲ್ಲ ಡ್ರಾಮಾ ಅವೆಲ್ಲ. ಜ್ಯೋತಿಷ್ಯ ನಂಬಿಕೆಂದೆಲ್ಲ ಇದು ಮಾಡೋಕ್ಕಾಗಲ್ಲ, ಅವೆಲ್ಲ ಡ್ರಾಮಾ. ಅವ್ರು 2 ಜನ ಒಂದಾದ್ರೆ ತಂದೆ ತಾಯಿ ಮತ್ತೆ ಗಂಡಾಂತರ ಇದೆ ಅಂತ ಹೇಳ್ಬಿಟ್ರಲ್ಲ ಅಂತ. ಅವೆಲ್ಲ ಸುಳ್ಳು. ಅವೆಲ್ಲ ಜ್ಯೋತಿಷ್ಯ ನಂಬ್ಕೊಂಡ್ರೆ ಈಗ ಪ್ರಧಾನಿ ಮಂತ್ರಿ ಆಗ್ಬೋದು ಜ್ಯೋತಿಷ ಕೇಳ್ಕೊಂಡು, ಮುಖ್ಯಮಂತ್ರಿ ಆಗ್ಬೋದು ಜ್ಯೋತಿಷ ಮಾಡ್ಕೊಂಡು, ಅವೆಲ್ಲ ಸುಳ್ಳು. ಡ್ರೋನ್ ಪ್ರತಾಪ ಗೆಲ್ಬೇಕು, ನಮಗೆ ಅವನೇ ಇಷ್ಟ. ಅದು ಬಿಟ್ರೆ ನಮ್ಮ ಹಳ್ಳಿಕಾರ ವರ್ತೂರ್ ಸಂತೋಷ್ ಇದಾರಲ್ಲ, ಅವ್ರು ಗೆಲ್ಬೇಕು. ಅದ್ ಬಿಟ್ರೆ ಬೇರೆ ಯಾರು ಅಷ್ಟೊಂದಿಲ್ಲ. ಅವರೇ ಈಗ ಪ್ರತಾಪ್ ಯಾವಾಗಲೂ ಯಾರ ಕೈಲಿ ಜಗಳ ಆಡಿಲ್ಲ, ದ್ವೇಷ ಇಟ್ಟಿಲ್ಲ. ಯಾರೇ ಬೈದ್ರು ಬೈಸ್ಕೊಂಡು ಸುಮ್ಮನೆ ಆರಾಮಾಗಿ ಆಟಾಡ್ತವನೆ. ಆಮೇಲೆ ಯಾಕೆಂದ್ರೆ ದುಡ್ಡಿನ ಅವಶ್ಯಕತೆನೂ ಪ್ರತಾಪ್ಗೆ ಇರೋದ್ರಿಂದ ಪ್ರತಾಪ್ನೇ ಗೆಲ್ಬೇಕು. ಬೇರೆಯವರೆಲ್ಲ ಚೆನ್ನಾಗಿ ದುಡ್ಡು ಇದೆ, ಎಲ್ಲ ಆರ್ಥಿಕವಾಗಿರೋರೇ ಬಂದಿರೋದು. ಪ್ರತಾಪ್ ಗೆದ್ರೆ ಒಳ್ಳೇದು ನಮಗೆ. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ? ಅವ್ರು ಚೆನ್ನಾಗಿ ನಡೆಸ್ತಾರೆ. ಸುದೀಪ್ ಸರ್ ಹೊಸ ಚೆನ್ನಾಗಿ ಬಂದಿತ್ತು, ನಾವು ಡೈಲಿ ನೋಡ್ತೀವಿ. ಫಸ್ಟ್ನೇ ಸೀಸನ್ ನೋಡ್ಕೆ ಬಂದಿದ್ವಿ. ಸಖತ್ತಾಗಿರುತ್ತೆ. ಸುದೀಪ್ ಸರ್ ಎಲ್ಲ ಬಂದು ಶನಿವಾರ ಎಲ್ಲ ಹೇಳೋದು, ಪಂಚಾಯತಿ ಅವೆಲ್ಲ ಚೆನ್ನಾಗಿ ಮಾಡ್ಕೊಡ್ತಾರೆ. ಸೂಪರ್ ಆಗಿ ನಡ್ಸ್ಕೊಡ್ತಾರೆ. ನಿಮ್ಮ ಓಟು? ನಮ್ಮ ಓಟು ಪ್ರತಾಪ್ಗೆ. ಥ್ಯಾಂಕ್ ಯು. ನಿಮ್ಮ ಹೆಸರು? ನಾರಾಯಣ ಅಂತ ಹೇಳಿ. ಸೂಪರ್ ಸರ್, ಥ್ಯಾಂಕ್ ಯು.